Hello and champs, so welcome back to Triple T Academy. So DCED 2026 ಮತ್ತೊಂದ್ಸಲ ನಿಮ್ಮ ಆಪ್ಷನ್ ಎಂಟ್ರಿ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೊ ಆಪ್ಷನ್ ಎಂಟ್ರಿ ಡೇಟ್ ಯಾವ ಡೇಟ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ಲಾಸ್ಟ್ ಡೇಟ್ ಯಾವಾಗ, ಅಂಡ್ ದೆನ್ ರಿಸಲ್ಟ್ಸ್ ಯಾವಾಗ ಬಿಡ್ತಾರೆ, ಜೊತೆಗೆ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಂಡ್ ದೆನ್ ಲಾಸ್ಟ್ ಡೇಟ್ ಯಾವಾಗ, ಕಾಲೇಜಿಗೆ ಯಾವಾಗ ರಿಪೋರ್ಟ್ ಹಾಕಬೇಕು, ಈ ರೀತಿ ಎಲ್ಲ ಡೀಟೇಲ್ಸ್ನು ಸಹ ನೋಡ್ತಾ ಹೋಗೋಣ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ಮೊದಲನೇ ಸಲ ಯಾರೆಲ್ಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಹಾಗೇನೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಟು ಜಾಯಿನ್ ಸೊ ದಟ್ ಕಂಪ್ಲೀಟ್ DCED 2026 ಕೌನ್ಸಿಲಿಂಗ್ ವಿಡಿಯೋಸ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ನಿಮಗೆ ಇನ್ಸ್ಟೆಂಟ್ ಆಗಿ ತಲುಪ್ತಾ ಹೋಗುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಹಿಯರ್ ಯು ಕ್ಯಾನ್ ಸಿ ದಿಸ್, ನಿಮ್ಮ ಆಪ್ಷನ್ ಎಂಟ್ರಿ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವು ನಿಮ್ಮ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆದ್ರೆ ಹಿಯರ್ ಯು ಕ್ಯಾನ್ ಸಿ ದಿಸ್ 17th of August till 11 AM ವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇದು ಆಲ್ರೆಡಿ 2 ಸಲ ಅಪ್ಡೇಟ್ ಮಾಡಿದ್ದಾರೆ, ಇನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ ಇನ್ನೊಂದ್ಸಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಗೋಲ್ಡನ್ ಆಪರ್ಚುನಿಟಿ ಅಂಡ್ ದ ಫೈನಲ್ ಆಪರ್ಚುನಿಟಿ. ಸೊ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಅಪ್ಡೇಟ್ ಮಾಡೋ ಅವಶ್ಯಕತೆ ಇದ್ರೆ ಅಪ್ಡೇಟ್ ಮಾಡಬಹುದು. ಸೊ ದಿಸ್ ಇಸ್ ಕೀಪ್ ಇನ್ ಯೋರ್ ಮೈಂಡ್. ಅಂಡ್ ದೆನ್ ಫಸ್ಟ್ ರೌಂಡ್ ಶೆಡ್ಯೂಲ್ ಅನ್ನು ಸಹ ಬಿಟ್ಟಿದ್ದಾರೆ. ಹಿಯರ್ ಯು ಕ್ಯಾನ್ ಸಿ ದಿಸ್. ಸೊ ಅಕಾರ್ಡಿಂಗ್ ಟು ದಿಸ್ ಶೆಡ್ಯೂಲ್, ವೆರಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ, ಸೊ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಸೊ 17th ಇಸ್ ದ ಲಾಸ್ಟ್ ಡೇಟ್. ಅಂಡ್ ದೆನ್ ಫಸ್ಟ್ ರೌಂಡ್, ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಸೊ ಅವತ್ತು 17th of August 2 ಗಂಟೆಗೆ ನೀವು ನಿಮ್ಮ ರಿಸಲ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ದೆನ್ ಚಾಯ್ಸ್ ಎಂಟ್ರಿ ನಿಮಗೆ 4 PM ಇಂದ, ಸೊ 17th 4 PM ಇಂದ ಸ್ಟಾರ್ಟ್ ಆಗುತ್ತೆ ಟಿಲ್ 19th August ವರೆಗೂ ನೀವು ಚಾಯ್ಸ್ ಎಂಟ್ರಿಯನ್ನ ಮಾಡಬಹುದು. ಸೊ ಚಾಯ್ಸ್ ಎಂಟ್ರಿ ಅಂದ್ರೆ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬರುತ್ತೆ. ಸೊ ಚಾಯ್ಸ್ 1 ಏನ್ ಹೇಳುತ್ತೆ, ಚಾಯ್ಸ್ 2 ಏನ್ ಹೇಳುತ್ತೆ, ಈ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಡ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಸೊ ಇದು ಆಲ್ರೆಡಿ ಸಹ ಇದು ಹೇಗೆ ವರ್ಕ್ ಆಗುತ್ತೆ ಚಾಯ್ಸ್ ಎಂಟ್ರಿ ಅನ್ನೋದನ್ನ ಈ ಹಿಂದಿನ ವಿಡಿಯೋಗಳಲ್ಲೂ ಸಹ ಹೇಳಿದೀವಿ. ಸೊ ನಿಮ್ಗೆ ಏನಾದ್ರೂ ಚಾಯ್ಸ್ ಎಂಟ್ರಿ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಪ್ಲೀಸ್ ಗೋ ಬ್ಯಾಕ್ ಅಂಡ್ ವಾಚ್ ದಟ್ ವಿಡಿಯೋಸ್. ನೆಕ್ಸ್ಟ್ ಚಾಯ್ಸ್ 1, ಯಾರೆಲ್ಲ ಚಾಯ್ಸ್ 1 ನ ಸೆಲೆಕ್ಟ್ ಮಾಡ್ತಿರೋ ಸೊ ಅಂತ ಸ್ಟೂಡೆಂಟ್ಸು ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡೋದು, ಅಂಡ್ ದೆನ್ ನೀವು ನಿಮ್ಮ ಯಾವ ಕಾಲೇಜ್ಗೆ ಅಲೌಟ್ ಆಗಿದ್ದೀರೋ, ಯಾವ ಕೋರ್ಸ್ನ ತಗೊಂಡಿದ್ದೀರೋ ಆ ಕೋರ್ಸ್ಗೆ ಕಾಲೇಜ್ ಫೀಯನ್ನು ಪೇ ಮಾಡೋದಕ್ಕೆ 18th to 20th of August is the last date. ಸೊ ಹಾಗಾಗಿ ನಾವು ಹೇಳ್ತಿದ್ವಿ, ನಿಮ್ಮ ಎಜುಕೇಶನ್ ಫೈನಾನ್ಸಿಂಗ್ ಪ್ಲಾನ್ ಏನಿದೆಯಲ್ಲ ಅದನ್ನ ನೀವು ಮುಂಚೆನೆ ಮಾಡ್ಕೊಬೇಕು. ಬಿಕಾಸ್ ಹಿಯರ್ ಯು ಕ್ಯಾನ್ ಸಿ 2 ದಿನ ಮಾತ್ರ ಟೈಮ್ ಇದೆ ನಿಮಗೆ ನಿಮ್ಮ ನಿಮ್ಮ ಕಾಲೇಜ್ ಫೀಯನ್ನ KA ಫೀಯನ್ನ ಪೇ ಮಾಡೋದಕ್ಕೆ. ಸೊ ಹಾಗಾಗಿನೇ ಇವಾಗಲೂ ಸಹ ನೀವು ನಿಮ್ಮ ಎಜುಕೇಶನ್ ಫೈನಾನ್ಷಿಯಲ್ ಪ್ಲಾನಿಂಗ್ ನ ಮಾಡಿಕೊಂಡು ವಿತ್ ಇನ್ ದಿಸ್ ಪೀರಿಯಡ್ ಒಳಗಡೆ ನೀವು ಅಟ್ ಎ ಟೈಮ್ ಮೀನ್ಸ್ ಇನ್ಸ್ಟಾಲ್ಮೆಂಟ್ ವೈಸ್ ಪೇ ಮಾಡೋದಕ್ಕಾಗೋದಿಲ್ಲ, 1 ಶಾರ್ಟ್ ಪೇಮೆಂಟ್ ನೀವು ಮಾಡಬೇಕಾಗುತ್ತೆ. ಸೊ ಕೀಪ್ ದಟ್ ಇನ್ ಮೈಂಡ್. ನೆಕ್ಸ್ಟ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ಯಾರೆಲ್ಲ ಚಾಯ್ಸ್ 1 ನ ಸೆಲೆಕ್ಟ್ ಮಾಡಿ ಫೀಸ್ ನ ಪೇ ಮಾಡ್ತಾರೋ ಸೊ ಅಂತ ಸ್ಟೂಡೆಂಟ್ಸ್ ಕನ್ಫರ್ಮೇಶನ್ಸ್ ನ ಸ್ಲಿಪ್ ನ ಡೌನ್ಲೋಡ್ ಮಾಡಿ ನಿಮ್ಮ ಕಾಲೇಜಿಗೆ ರಿಪೋರ್ಟ್ ಆಗೋದಕ್ಕೆ 21st of August ಇಸ್ ದ ಟೈಮ್ ಟಿಲ್ 5:30 PM ವರೆಗೂ ನೀವು ನಿಮ್ಮ ಕಾಲೇಜ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಬಹುದು. ಸೊ ದಿಸ್ ಇಸ್ ನಿಮ್ಮ ಚಾಯ್ಸ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕುರಿತಾದಂತೆ ಕಂಪ್ಲೀಟ್ ಅಪ್ಡೇಟ್ ಆಸ್ ವೆಲ್ ಆಸ್ ಸ್ಕೆಡ್ಯೂಲ್. ಸೊ ಹಿಯರ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಗೆ ಬಂದ್ರೆ DCET 2026 ಕ್ಲಿಕ್ ಮಾಡಿದ್ರೆ ಹಿಯರ್ ಯು ಕ್ಯಾನ್ ಸಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫಾರ್ ಡಿಪ್ಲೊಮೊ ಕ್ಯಾಂಡಿಡೇಟ್ಸ್. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಿಯರ್ ಆಲ್ಸೋ ಯು ಕ್ಯಾನ್ ಸಿ ದ ಸೇಮ್ information is updated here. And then very important, as soon, so ಯಾರೆಲ್ಲ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಿರೋ ಗೂಗಲ್ ಅಲ್ಲಿ ಹೋಗಿ KEA ಅಂತ ಟೈಪ್ ಮಾಡಿದ್ರೆ ಸೊ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಎಷ್ಟೊಂದು ಜನಕ್ಕೆ ಕನ್ಫ್ಯೂಸ್ ಆಗ್ತಿರುತ್ತೆ, ಸೊ ಇದರಲ್ಲಿ ಯಾವ ಲಿಂಕ್ ನಾನು ಕ್ಲಿಕ್ ಮಾಡಬೇಕಪ್ಪ ಅಂತ. ಸೊ ವೆರಿ ಸಿಂಪಲ್, ಇದು ಹೊಸದಾಗಿ ಅಪ್ಡೇಟ್ ಮಾಡಿರೋದ್ರಿಂದ ಸೊ ಅಡ್ಮಿಷನ್ಗೆ ಬಂದ್ರೆ UG CET ಸಪ್ರೇಟ್ ಆಗಿ ಬರುತ್ತೆ, DCET ಬರುತ್ತೆ. ಸೊ ಇದನ್ನಾದ್ರೂ ನೀವು ಯೂಸ್ ಮಾಡ್ಬೋದು. ಅಥವಾ ಹಿಯರ್ ಯು ಕ್ಯಾನ್ ಸಿ KEA ಹೋಮ್ ಪೇಜ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು KEA ಹೋಮ್ ಪೇಜಿಗೆ ಬರ್ತೀರಾ. ಸೊ ಇಲ್ಲಿ ಆಸ್ ಯೂಶುವಲ್ ಅಡ್ಮಿಷನ್ಗೆ ಹೋಗಿ DCET 2026 ಮಾಡಿದ್ರೆ ಸೊ 2026 ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ನಿಮಗೆ ಎಲ್ಲ ನೋಟಿಫಿಕೇಶನ್ಸ್ ಇಲ್ಲಿ ಪಾಪಪ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ನಿಮ್ಮ DCET 2026 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡೆಡ್ ಆಸ್ ವೆಲ್ ಆಸ್ ಫಸ್ಟ್ ರೌಂಡ್ ಶೆಡ್ಯೂಲ್ ನ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಸ್. ಸೊ ಇದೇ ರೀತಿ ಮತ್ತಷ್ಟು ಮಾಹಿತಿಗೋಸ್ಕರ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ ಡೋಂಟ್ ಫರ್ಗೆಟ್ ಟು join to our WhatsApp community and WhatsApp channel so that complete DCET 2026 counseling guidance ನಿಮಗೆ ನಮ್ಮ Triple T Academy ಮುಖಾಂತರ ತಲುಪ್ತಾ ಹೋಗುತ್ತೆ. ಥ್ಯಾಂಕ್ ಯು and all the best.